ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಇನ್ಸ್ಟೆಂಟ್ ಆಗಿ ರವೆ ಜಾಮೂನನ್ನು ಹೇಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ. ಹಾಗೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಫಸ್ಟ್ ನಾನಿಲ್ಲಿ 1 ಕಪ್ ಅಷ್ಟು ರವೆನ ತೆಗೆದುಕೊಂಡಿದ್ದೀನಿ. ನೀಟಾಗಿ ಇದನ್ನ ಡ್ರೈ ರೋಸ್ಟ್ ಅನ್ನ ಮಾಡ್ಕೊಳ್ಳಿ. ತುಂಬಾ ಕೆಂಪುಗೆ ಹುರಿಯೋದು ಬೇಕಿಲ್ಲ, ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು. ನೆಕ್ಸ್ಟ್ ಇದು ಹುರ್ಕೊಂಡ್ಮೇಲೆ ಸೈಡ್ಗೆ ಇದು ಕಂಪ್ಲೀಟ್ ಆಗಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಒಂದು 2 ಕಪ್ ಅಷ್ಟು ಸಕ್ಕರೆ ಜೊತೆಗೆ 2 ಕಪ್ ಅಷ್ಟು ನೀರು, ಸ್ವಲ್ಪ ನೀವು ಕೇಸರಿಯನ್ನ ಆಡ್ ಮಾಡಿಕೊಂಡು ನೀಟಾಗಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಶುಗರ್ ಎಲ್ಲ ಕರಗಿದ ಮೇಲೆ ಒಂದು 5 ಮಿನಿಟ್ಸ್ ನೀವು ಇದನ್ನ ಬಾಯ್ಲ್ ಮಾಡ್ಕೊಂಡ್ರೆ ಸಾಕು. ಸೊ ಇವಾಗ ನೋಡಿ, ಶುಗರ್ ಸಿರಪ್ ರೆಡಿ ಆಗಿದೆ. ಸೊ ಇವಾಗ ಇದನ್ನ ಏನ್ ಮಾಡಿ ಅಂತ ಹೇಳಿದ್ರೆ, ಇದಕ್ಕೆ ಸ್ವಲ್ಪ ಏಲಕ್ಕಿ, 1 ಸ್ಪೂನು ರೋಸ್ ವಾಟರ್ ಅನ್ನ ಹಾಕಿ ಸೈಡಿಗೆ ಎತ್ತಿಟ್ಬಿಡಿ. ನೆಕ್ಸ್ಟ್ ಒಲೆ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಟು ಸ್ವಲ್ಪ ತುಪ್ಪ ಜೊತೆಗೆ 3 ಕಪ್ ಅಷ್ಟು ಹಾಲು ಜೊತೆಗೆ ಸ್ವಲ್ಪ ಮಿಲ್ಕ್ ಪೌಡರ್, ಸ್ವಲ್ಪ ಶುಗರ್ ಇದಿಷ್ಟನ್ನು ಹಾಕೊಂಡು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಆದ್ಮೇಲೆ ಏನಾಗುತ್ತೆ, 1 ಲೀಟ್ರ್ ಸ್ವಲ್ಪ ಗಟ್ಟಿ ಆಗ್ಬಿಡುತ್ತೆ. ಸೊ ಗಟ್ಟಿ ಆದಾಗ ಏನ್ ಮಾಡಿ, ನೀವು ರೆಡಿ ಮಾಡ್ಕೊಂಡಿರುವಂತಹ ರವೆಯನ್ನ ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಗಂಟಿಲ್ಲದ ರೀತಿಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಲೆ ಮೇಲೆನೆ ಇಟ್ಟು ಇದನ್ನ ನೀವು ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನೀವು ಇದನ್ನ ಗಟ್ಟಿ ಆಗೋವರೆಗೂ ನೀವು ಇದನ್ನ ಈ ರೀತಿ ತಿರುವಾಡ್ಕೊಳ್ತಾ ಬರಬೇಕು. ನೋಡಿ, ಇಷ್ಟು ಇವಾಗ ಗಟ್ಟಿ ಆಗಿದೆ. ಓಕೆ, ಇವಾಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ಇದನ್ನ ನೀವು ಒಂದು ಬೌಲ್ಗೆ ಹಾಕೊಂಡು ಚೆನ್ನಾಗಿ ಇದನ್ನ ನಾದಬೇಕು. ಅಂತ ಹೇಳಿದ್ರೆ ಹಿಟ್ಟನ್ನ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ನೀವು ಇದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಇದು ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳಿ ನೋಡೋಣ. ಸೊ ಅದ್ರ ಮುಂಚೆ ನೀವು ಒಂದು ಟಿಪ್ಪನ್ನ ನೋಡ್ಕೊಂಡು ಬರೋಣ ಬನ್ನಿ. ಪೇಸ್ಟ್ ಅನ್ನ ಕಂಪ್ಲೀಟ್ ಆಗಿ ಬಳಸ್ಕೊಂಡ್ಮೇಲೆ ಕವರ್ ಅನ್ನ ಬಿಸಾಕೋಕ್ ಹೋಗ್ಬೇಡಿ. ಅದ್ರ ಬದಲು ಈ ರೀತಿಯಾಗಿ ನೀವು ಟ್ರೈ ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಷ್ಟೇ ವೈರ್ಗಳನ್ನ ಅಲ್ಲಿ ಇಲ್ಲಿ ಹಾಕಿ ಬಿಸಾಕೋ ಬದಲು ಈ ರೀತಿಯಾಗಿ ನೀವು ಬಳಸ್ಕೊಂಡಾಗ ವೈರ್ಗಳನ್ನ ತುಂಬಾನೇ ಸೇಫ್ಟಿಯಾಗಿ ಇಟ್ಕೊಳ್ಬಹುದು. ಟಿಪ್ ಇಷ್ಟ ಆಯ್ತು ಅನ್ಕೊಂಡಿದೀನಿ. ಟಿಪ್ ಅನ್ನ ಮನೆಯಲ್ಲಿ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಇವಾಗ ಹಿಟ್ಟು ಕೂಡ ರೆಡಿ ಆಗಿದೆ. ಸೊ ನೆಕ್ಸ್ಟ್ ಏನ್ ಮಾಡಿ, ಸ್ವಲ್ಪ ಸ್ವಲ್ಪನೇ ತೆಗೆದುಕೊಂಡು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಯನ್ನ ರೆಡಿ ಮಾಡ್ಕೊಳ್ತಾ ಬನ್ನಿ. ಸೊ ನೋಡಿ, ಇವಾಗ ಉಂಡೆಗಳು ಕೂಡ ರೆಡಿ ಆಗಿದೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಉಂಡೆಗಳನ್ನ ಮಾಡ್ಕೊಳ್ವಾಗ ಅಲ್ಲಿ ಕ್ರ್ಯಾಕ್ಗಳಿರಬಾರ್ದು. ಅಂತ ಹೇಳಿದ್ರೆ ಈ ಬಿರ್ಕು ಬಿಟ್ಟಿರುತ್ತೆ ನೋಡಿ, ಆ ರೀತಿ ಕೂಡ ಇರಬಾರ್ದು. ನೀಟಾಗಿ ನೀವು ಅದನ್ನ ಉಂಡೆಗಳನ್ನ ಮಾಡ್ಕೊಂಡು ಒಲೆ ಮೇಲೆ ಒಂದು ಬಾಣಲಿಯನ್ನ ಇಟ್ಟು ಡೀಪ್ ಫ್ರೈ ಅನ್ನ ಮಾಡ್ಕೊಳ್ಳಿ. ಫ್ರೈ ಅನ್ನ ಮಾಡ್ಕೊಳ್ಬೇಕಾದ್ರೆ ನೀವು ಇದನ್ನ ಅವಾಗವಾಗ ತಿರ್ಹಾಕೊಳ್ತಾ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಉಂಡೆಗಳು ಸೀದು ಕರ್ಕಲಾಗ್ಬಿಡುತ್ತೆ. ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಇದನ್ನ ನೀಟಾಗಿ ಎಣ್ಣೆಯಲ್ಲಿನೇ ಫ್ರೈ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟ್ಗೆ ನೀವು ಇದನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನ್ ಮಾಡಿ, ಶುಗರ್ ಏನು ಸಿರಪ್ ರೆಡಿ ಇತ್ತಲ್ವಾ, ಆ ಸಿರಪ್ ಒಳಗೆ ಹಾಕಿ ಮುಚ್ಚಿಟ್ಟು ಒಂದು 2 ಅವರ್ಸ್ ಇದನ್ನ ನೀವು ಬಿಟ್ಬಿಡಿ. ಸೊ ಇವಾಗ ನೋಡಿ, ರೆಡಿ ಆಗಿದೆ. ಇನ್ಸ್ಟೆಂಟ್ ಆಗಿ ರವೆ ಗುಲಾಬ್ ಜಾಮೂನ್ ಇವಾಗ ರೆಡಿ ಆಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಅಂಡ್ ತಿನ್ನಕ್ಕೂ ಕೂಡ ಇಟ್ಸ್ ಯಮ್ಮಿ ಟೇಸ್ಟ್ ಅಂತ ನಿಮ್ಗೆ ಕೂಡ ಅನ್ಸುತ್ತೆ. ಸೊ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು, ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.